ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ದೇಶದಾದ್ಯಂತ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಟ್ರೆಂಡಿಂಗ್ ಅಲ್ಲಿದೆ, ಹಲ್ಚಲ್ ಎಬ್ಬಿಸಿದೆ. ಅದುವೇ ಕಾಕ್ರೋಚ್ ಜನತಾ ಪಾರ್ಟಿ. ಈ ಪಾರ್ಟಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಈ ಪಕ್ಷ ಕೇವಲ 4 ದಿನಗಳಲ್ಲಿ 13 ಮಿಲಿಯನ್ ಫಾಲೋವರ್ಸ್ಗಿಂತ ಹೆಚ್ಚು, ಸದ್ಯ ಒಂದು 16 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ಗಳನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊಂದ್ಕೊಂಡ್ಬಿಟ್ಟಿದೆ. ಇನ್ಸ್ಟಾದಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ಫಾಲೋವರ್ಸ್ ಅಲ್ಲಿ ಹಿಂದಕ್ಕೆ ಬಿಟ್ಟಿದೆ. ಅಷ್ಟೇ ಅಲ್ಲ, ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ಸಿಜಿಐ ಸೂರ್ಯಕಾಂತ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಈ ಕಾಕ್ರೋಚ್ ವಿಚಾರವಾಗಿ ಅಂದ್ರೆ ನಿರುದ್ಯೋಗಿ ಕಾರ್ಯಕರ್ತರು ಅಥವಾ ಯುವಕರನ್ನ ಜಿರಳೆಗೆ ಹೋಲಿಕೆಯನ್ನು ಮಾಡಿದ್ರು. ಇದರ ಫಲವೇ ಇವತ್ತು ಸಿಜಿಪಿ ಪಾರ್ಟಿ ಹುಟ್ಕೊಂಡ್ಬಿಟ್ಟಿದೆ. ಭಾರತದ ಡಿಜಿಟಲ್ ಪೀಳಿಗೆ ಯುವಕರು ಭಾರೀ ಸಂಖ್ಯೆಯಲ್ಲಿ ಈಗ ನೋಂದಣಿಯನ್ನು ಮಾಡ್ಕೊಂತಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಜೆನ್ಜಿ ಮೂವ್ಮೆಂಟಾ ಅಥವಾ ಇದೊಂದು ಪೊಲಿಟಿಕಲ್ ಅಜೆಂಡಾನ ವಿಪಕ್ಷಗಳೇ ಮುಖವಾಡ ಹಾಕೊಂಡು ಬಂತಾ ಏನೋ ಗೊತ್ತಿಲ್ಲ. ಬಟ್ ಗೊಂದಲದಲ್ಲಿ ಸುದ್ದಿಯಲ್ಲಂತೂ ಇದೆ ಇದು. ಈಗ ಅಭಿಜಿತ್ ದಿಪ್ಕೆ ಅನ್ನುವಂಥ ಈ ವ್ಯಕ್ತಿ 2020-22ರವರೆಗೂ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಯಂ ಸೇವಾ ಕಾರ್ಯಕರ್ತನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ಕೊಂಡಿದ್ದಂಥದ್ದು. ಈ ಮೀಮು ವಿಚಾರದಲ್ಲಿ, ಆಮೇಲೆ ಈ ವ್ಯಂಗ್ಯ ಚಿತ್ರಗಳನ್ನು ಮಾಡಿಕೊಂಡು ರಾಜಕೀಯವಾಗಿ ಒಂದು ಮುಂಚೂಣಿಗೆ ತರೋದಕ್ಕೆ ಆಮ್ ಆದ್ಮಿ ಪಕ್ಷದ ಅಂದರೆ ಸಿನಿಮಾ ಡೈಲಾಗ್ಸ್ಗಳನ್ನು ಅಥವಾ ಸಿನಿಮಾ ಮ್ಯೂಸಿಕ್ಗಳನ್ನು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ವೈರಲ್ ಕಂಟೆಂಟ್ಗಳನ್ನು ರಾಜಕೀಯವಾಗಿ ಬಳಸ್ಕೊಂಡು ಅದಕ್ಕೆ ಹದಭರಿತವಾಗಿ ವಿಡಿಯೋಗಳನ್ನು ಅಥವಾ ಪೋಸ್ಟ್ಗಳನ್ನು ಮಾಡಿಕೊಂಡು ಬಳಸ್ಕೊಂಡು ಮುನ್ನೆಲೆಗೆ ತಂದಿರುವಂಥ ಮುಂಚೂಣಿ ಪಕ್ಷ ಏನಿದೆ ಆಮ್ ಆದ್ಮಿಗೆ ಬೆನ್ನೆಲುಬಾಗಿ ನಿಂತಿರುವ ಅಗ್ರಗಣ್ಯರಲ್ಲಿ ಈತ ಒಬ್ಬ ಅನ್ನುವಂಥದ್ದು ಬರ್ತಾ ಇರುವಂಥದ್ದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಗಾಧವಾದ ಜ್ಞಾನ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಮತ್ತೆ ಈಗ ಅಮೆರಿಕದಲ್ಲೂ ಅಲ್ಲೆಲ್ಲೋ ವಾಸ ಮಾಡ್ಕೊಂಡಿರುವಂತಹ ಈ ವ್ಯಕ್ತಿ ಪತ್ರಿಕೋದ್ಯಮದಲ್ಲಿ ಏನೋ ಮಾಸ್ಟರ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಚಿಲ್ಲರೆ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲ, ಅದು ನೋಟೆ. ಇದು ನೋಟೆ ದೂರದಲ್ಲೆಲ್ಲೋ ನಿಂತ್ಕೊಂಡು ವಿದೇಶದಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಮೂಲಕ ಈ ಸೂರ್ಯಕಾಂತ್ ಅವರು ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥ ಒಂದು ಪ್ರಕರಣದಲ್ಲಿನ ಹೇಳಿಕೆ ಅಂದರೆ ಈ ಕೆಲ ಯುವಕರು ಜಿರಳೆ ಇದ್ದಂತೆ ಅವರು ಕೆಲಸ ಇಲ್ಲದೆ ಇದ್ದಾಗ ಸಾಮಾಜಿಕ ಕಾರ್ಯಕರ್ತರಾಗಿ, ಸಾಮಾಜಿಕ ಹೋರಾಟಗಾರರಾಗಿ, ಮಾಧ್ಯಮ ಆಗಿ ಬೇರೆಯವರ ಮೇಲ್ಗಡೆ ಮುಗಿ ಬೀಳ್ತಾರೆ ಅಥವಾ ದಾಳಿ ಮಾಡ್ತಾರೆ ಅನ್ನುವಂಥ ಕಾನ್ಸೆಪ್ಟನ್ನು ಜಿರಳೆಗೆ ಹೋಲಿಸ್ಕೊಂಡು ಹೇಳಿದರು. ಅದೇ ಹೇಳಿಕೆಯನ್ನು ಆಧರಿಸಿ ನಾವು ಹೇಳ್ತಾ ಇದ್ದೀವಿ, ನಾವು ಜಿರಳೆಗಳೇ ಸ್ವಾಮಿ ಅನ್ನುವಂಥ ಒಂದು ಟ್ಯಾಗ್ಲೈನ್ ಮೂಲಕ ಮೊದಲಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಬಿಟ್ಕೋತಾರೆ. ಅದಾದ ನಂತರದಲ್ಲಿ ಯುವಕರ ರಾಜಕೀಯ ರಂಗದ ಪ್ರವೇಶಕ್ಕಾಗಿ ಅನ್ನುವಂಥ ನಿಟ್ಟಲ್ಲೇನೋ ಒಂದು ಪೋಸ್ಟ್ ಕೊಟ್ಕೊಂಡು ನಮ್ಮ ಒಂದು ಪಕ್ಷ ಈ CJP ಕಾಕ್ರೋಚ್ ಜನತಾ ಪಕ್ಷ ಅನ್ನುವಂಥ ನಿಟ್ಟಲ್ಲಿ ನಾನೇ ಸಂಸ್ಥಾಪಕ ಆಗಿ ಅನ್ನುವಂಥ ಮೂಲಕ ಅಧಿಕೃತವಾಗಿ ಸಂಸ್ಥಾಪಕನ ಹೆಸರುಗಳನ್ನು ತಾನೇ ಕೊಟ್ಕೋತಾನೆ, ಅಭಿಜಿತ್ ದೀಪ್ಕೆ. ಸೊ 30 ವರ್ಷದ ಆಸ್ಪಾಸ್ ಇದೆ ಈ ವ್ಯಕ್ತಿ ಅನ್ನುವಂಥ ನಿಟ್ಟಲ್ಲಿ. ಅಂದರೆ ಬಾರ್ಡರ್ ಜನ್ಜಿ ಅಂತ ಹೇಳ್ಬೋದು. ಜನ್ಜಿ ಪೂರ್ತಿ ಅಲ್ಲ, ಈಗ 14ರಿಂದ 28-29 ವರ್ಷದವರೆಗೂ ಜನ್ಜಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇವರು 30 ವರ್ಷದ ಆಸ್ಪಾಸ್ ಇರೋದ್ರಿಂದ ಬಾರ್ಡರ್ ಜನ್ಜಿ ಯುವಕ. ಈ ಒಂದು ನಿಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುವಂಥ ಶಕ್ತಿ ಹೊಂದಿದ ವ್ಯಕ್ತಿ ತಾನು ಸ್ವಂತ ಒಂದು ಪಕ್ಷ ತೆರೆದು, ಅಂದರೆ ಪಕ್ಷದ ಇನ್ಸ್ಟಾಗ್ರಾಮಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಂದರಲ್ಲೋ ಪಕ್ಷ ತೆರೆದಿದ್ದು ಇದೇ ಇತಿಹಾಸ. ಈಗ ವಿಜಯ್ ತಮಿಳ್ನಾಡಲ್ಲಿ ತನ್ನದೇ ಆದ ಒಂದು ಪಕ್ಷ ಕಟ್ಟಿ ಇವತ್ತು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಈ ಜನ್ಜಿ ಯುಗದ ಕೆಲ ಮುಖಂಡರುಗಳಿಗೆ ಆಶಾ ಭಾವನೆಗಳಿಗೆ ಏನು ಕೊರತೆ ಇಲ್ಲ. ಅದೇ ನಿಟ್ಟಲ್ಲಿ ಹುಟ್ಟುಕೊಂಡಿರುವಂಥ ಪಕ್ಷ ಆಗದೆ ಬೇರೆ ನಿಟ್ಟಲ್ಲಿ ಬೇರೆ ಆಲೋಚನೆಯಲ್ಲಿ ಏನಾದರೂ ಕಟ್ಕೊಂಡಿದ್ದಾರೆ ಪಕ್ಷ ಗೊತ್ತಿಲ್ಲ. ಒಂದು ಸ್ಟೇಟ್ಮೆಂಟ್ಗೆ ಒಂದು ಪಕ್ಷ ಹುಟ್ಕೊಳ್ಳುತ್ತೆ ಅಂತಂದ್ರೆ 100 ಸ್ಟೇಟ್ಮೆಂಟ್ಗಳಿದ್ದಾವೆ, 100 ಪಕ್ಷಗಳು ಹುಟ್ಕೊಂಡ್ಬಿಡ್ತವೆ. ಅದಲ್ಲ ಅನ್ನುವಂಥದ್ದು. ಯಾಕಂದರೆ ಆಮ್ ಆದ್ಮಿಯ ಮುಖವಾಣಿಯಾಗಿ ಈ ಪಕ್ಷ ಕೆಲಸ ಮಾಡತ್ತಾ ಅನ್ನುವಂಥದ್ದನ್ನು ಕೂಡ, ಅದು ಯಾವುದೋ ಕೀಟನಾಶಕ ಹೊಡೆದ ತಕ್ಷಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಜ್ರಿವಾಲ್ ಫೋಟೋ ಮುಖ ಬರ್ತಿದೆ. ಹಾಗಾಗಿ ಯಾವುದೋ ಒಂದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡುತ್ತಾ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. BJPಗರು ಕೆಲವರು ಪೋಸ್ಟ್ ಮಾಡಿಕೊಂಡಿರುವಂತೆ ಈಗಾಗಲೇ ಈ 1 ಕೋಟಿಗೂ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೊಂದಿರುವಂಥ ಆ ಫಾಲೋವರ್ಸ್ಗಳಲ್ಲಿ ಅತಿ ಹೆಚ್ಚಾಗಿ 40-45% ಪೂರ್ತಿ ಪಾಕಿಸ್ತಾನದವರೇ ಇದ್ದಾರೆ. ಅದಾದ ನಂತರದಲ್ಲಿ ಬೇರೆಯವರು ಇದ್ದಾರೆ, ಒಂದಷ್ಟು ಯಾವುದು ಬಾಂಗ್ಲಾದೇಶಿಗರು ಇದ್ದಾರೆ, ಬೇರೆಯವರು ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇರುವಂಥದ್ದು. ಇದೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ BJPಗೆ, ಕಾಂಗ್ರೆಸ್ಸಿಗೆ ಈ CJP ಕಾಕ್ರೋಚ್ ಎಲ್ಲೋ ಒಂದು ಕಡೆ ಭಾಳ ತೊಂದರೆ ಕೊಡ್ತಾ ಇದೆ ಅನ್ನುವಂಥದ್ದು. ಜಿರಳೆ ತುಂಬ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಹೋದರೆ ಭಯ ಅಂತೂ ಹುಡ್ಸಿದೆ. ಒಂದು ಟ್ವಿಟ್ಟು
ಯಾವುದೋ ಒಂದು ಹೇಳಿಕೆ ಆಧರಿಸಿ ಬಂದು ಈ ಮಟ್ಟಕ್ಕೆ ಸದ್ದು ಮಾಡಿಕೊಂಡು ಪಕ್ಷ ಸ್ಥಾಪಿಸ್ತೀವಿ. ಅರೆ TMC ಸಂಸದ ಯಾರೋ ಆಜಾದು ಯಾರೋ ಇದಾರಲ್ಲ ಅವರು, ಯಾರು ಕೀರ್ತಿ ಆಜಾದು, ನಿಮ್ಮ ಪಕ್ಷಕ್ಕೆ ಸೇರ್ಕೋಬೇಕು ಅಂತಂದ್ರೆ ಏನು ಮಾನದಂಡ ಅನ್ನುವಂಥ ನಿಟ್ಟಲ್ಲಿ ಕೇಳ್ತಾರೆ. ನೀವು 1983 ಕ್ರಿಕೆಟ್ ವಿಶ್ವಕಪ್ ಹೊಡೆದಿದ್ರಲ್ಲ, ಅದೇ ಮಾನದಂಡ ಅನ್ನುವಂಥ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ನಂತರದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಅಂಜಲಿ ಭಾರದ್ವಾಜ್ ಹೇಳ್ತಾರೆ, ನಾನು ಉತ್ಸುಕ ಆಗಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಮಾಜಿ IAS ಆಶೀಶ್ ಜೋಶಿ, ನಾವು ಇದಕ್ಕೆ ಸಾಥ್ ಕೊಡ್ಬೋದಾ ಅನ್ನುವಂಥ ನಿಟ್ಟಲ್ಲಿ ಮಾಡ್ತಾರೆ. ವಿಶೇಷವಾಗಿ ಆ್ಯಂಟಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಮುಖ್ಯಸ್ಥೆ ಆ ಲೇಡಿ ಕೂಡ ನಾನು ಇದ್ರ ಜೊತೆಗೆ ಸಂಪರ್ಕದಲ್ಲಿ ಇರ್ತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಅಭಿಜಿತ್ ದೀಪ್ಗೆ ಹೇಳೋ ಪ್ರಕಾರ ಈ ಆ್ಯಂಟಿ ನ್ಯಾಷನಲ್ ಪಾರ್ಟಿ ಏನಿದೆ ಇವರಿಗೆ ನಾವು ಒಂಥರ ರೆಡ್ ಕಾರ್ಪೆಟ್ ಹಾಕೊಂಡು ಒಳಗಡೆ ಕರ್ಕೋತೀವಿ, ಯಾಕಂದ್ರೆ ಇವರ ಸಿದ್ಧಾಂತ ನಮಗೆ ಹೊಂದಾಣಿಕೆ ಆಗತ್ತೆ ಅನ್ನುವಂಥ ನಿಟ್ಟಲ್ಲಿ ಆಗಲೇ ಮಾತಾಡ್ಕೊಂಡಿರುವಂಥದ್ದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಅವರ ಒಂದು ಏನು ಚುನಾವಣಾ ಪ್ರಣಾಳಿಕೆಯನ್ನು ಈಗಲೇ 2-3 ದಿನ 15ನೇ ತಾರೀಕು ಈ ಸೂರ್ಯಕಾಂತ್ರು ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 16ನೇ ತಾರೀಕಿಗೆ ಪಕ್ಷ ಹುಟ್ಕೊಂಡ್ಬಿಡುತ್ತೆ. ಇವತ್ತಾಗಲೇ 21ರಲ್ಲಿ ನಮಗೆ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿಬಿಡ್ತಾರೆ ವಿದೇಶದಲ್ಲಿ ಕೂತ್ಕೊಂಡ್ಬಿಟ್ಟು. ಅಂದರೆ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿ ಬಳಸ್ಕೋಬೋದು ಅನ್ನುವಂಥದ್ದನ್ನ ಈಗಿನ ಯುವಕರಿಂದ ನೋಡ್ಬೋದು. ಬಂದಷ್ಟೇ ವೇಗವಾಗಿ ವಾಪಸ್ ಹೋಗೋದನ್ನು ನೋಡ್ತೀವಿ ನಾವು. ನೇಪಾಳದಲ್ಲಿ ಅಷ್ಟೇ ವೇಗವಾಗಿ ಬಂದರು, ರಾಜಕೀಯದಲ್ಲಿ ಆ ಅನನುಭವದ ಕೊರತೆಯಿಂದಾಗಿ ಹೋಗಿರುವ ಜಂಜಿಗಳನ್ನು ನೋಡಿದ್ದೀವಿ. ಬಟ್ ಕಾಕ್ರೋಚ್ ಹೆಸರಲ್ಲಿ ಈ ಪಾರ್ಟಿ ಎಷ್ಟು ಸದ್ದು ಮಾಡುತ್ತೋ ಗೊತ್ತಿಲ್ಲ. ಆದರೆ ಅದಾನಿ ಅಂಬಾನಿ ಒಡೆತನದ ಮಾಧ್ಯಮಗಳನ್ನು ಮುಚ್ಚಿಬಿಡ್ತೀವಿ ಅಂತ ಹೇಳೋದು, ಹೌದು, ನಿವೃತ್ತ ನ್ಯಾಯಮೂರ್ತಿಗಳಿಗೆ ಅಂದರೆ ಪರವಾನಗಿ ರದ್ದು ಮಾಡ್ತೀವಿ ಅಂತ ಹೇಳಿದ್ದು, ಅವರ ಹೆಸರಲ್ಲಿರುವಂಥ ಪರವಾನಗಿಗಳಿಗೆ ರದ್ದು ಮಾಡ್ತೀವಿ. ಆಮೇಲೆ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಬಹುಮಾನವಾಗಿ ರಾಜ್ಯಸಭಾ ಸ್ಥಾನಮಾನ ಕೊಡ್ತಾ ಇದ್ರಲ್ಲ, ಅದನ್ನ ತೆಗೆದಾಕ್ತೀವಿ ಅನ್ನುವಂಥದ್ದು. ಅಂದರೆ ಇವರು ರಂಜನ್ ಗೊಗೊಯ್ ಅವರಿಗೆ 2020ರಲ್ಲಿ BJP ಆ ಒಂದು ಪ್ರಮಾದನೋ ಇನ್ನೊಂದು ಕೊಟ್ಟುಬಿಡುತ್ತೆ. ಯಾಕಂದರೆ ಅಯೋಧ್ಯೆ ತೀರ್ಪಿನಲ್ಲಿ ಆಮೇಲೆ ಕೆಲವೊಂದಷ್ಟು ಪ್ರಮುಖ ತೀರ್ಪುಗಳನ್ನು ಕೊಟ್ಟಂತಹ ಒಬ್ಬ ಮುಖ್ಯ ನ್ಯಾಯಮೂರ್ತಿಗೆ ಈ ರೀತಿ ರಾಜ್ಯಸಭಾ ಸ್ಥಾನಮಾನ ಕೊಟ್ಟು 2020ರಲ್ಲಿ ರಾಷ್ಟ್ರಪತಿಗಳ ಮೂಲಕ ನಾಮನಿರ್ದೇಶನ ಮಾಡಿ ತಗೊಳ್ತಾರೆ. ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹಂಗಂತ ಕಾಂಗ್ರೆಸ್ ಮಾಡಿಲ್ವಾ? ಕಾಂಗ್ರೆಸ್ ಈ ಹಿಂದೆ 21ನೇ CJ ಆಗಿದ್ದ ರಂಗನಾಥ್ ಮಿಶ್ರಾ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ಕೊಂಡಿದ್ರು. ಹಾಗಾಗಿ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಏನು ಮಾತಾಡಕ್ ಬರಲಿಲ್ಲ. ಅವರ ಇಲ್ಲದೆ ಇರುವಂಥ ಪಕ್ಷ, ಅವರು ಹೊರತಾದ ಪಕ್ಷ ಬಂದು ಮಾತಾಡ್ತವೆ ಇಂಥವಲ್ಲ. ಆಮ್ ಆದ್ಮಿ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಆಮ್ ಆದ್ಮಿಯ ಮುಖವಾಣಿ ಅಂತ ಇರುವಂಥ ಈ ಹುಡುಗನ ಪಕ್ಷ ಕಾಕ್ರೋಚ್ ಎಲ್ಲ ಬೇಕಾದ್ರೂ ಸದ್ದು ಮಾಡ್ಬೋದು. ಕಾಕ್ರೋಚ್ಗೆ ವಿಶೇಷ ಏನಂತಂದ್ರೆ ಅದ್ರ ಮೀಸೆ ಹೋಯ್ತು ಅಂದ್ರೆ ಜಿರಳೆ ಹೋದಂಗೆ ಅಂತೆ ಒಳಗಡೆ. ಹಂಗಾಗಿ ಇವ್ನು ಮೀಸೆ ತೋರಿಸೋ ಪ್ರಯತ್ನ ಈಗಾಗಲೇ ಮಾಡಿಬಿಟ್ಟಿದ್ದಾನೆ. ಸೊ ಈ ದೀಪ್ಗೆ ಏನು ಕಾನ್ಸೆಪ್ಟ್ ಹೊತ್ಕೊಂಡು ಬಂದಿದ್ದಾನೋ ಅದು ಒಂದು ಸಾಕಾರ ಆಗುವಂಥ ಪ್ರಯತ್ನ ಎಷ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ಸದ್ದಲ್ಲಿ ಒಂದಷ್ಟು ಜನರ ಬುಡ ಅಂತೂ ಶೇಕ್ ಆಗ್ಬಿಟ್ಟಿದೆ. ನಾವು ದಾಖಲೆ ಕಾಂಗ್ರೆಸ್ ಅವ್ರದ್ದು ಮುರಿದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಈ ದಾಖಲೆಗೋಸ್ಕರ ನಾವು ವರ್ಷಗಟ್ಟಲೆ ತಳ್ಳಿಬಿಟ್ವಿ. ಇವನು ಯಾರೋ 3-4 ದಿನದಲ್ಲೇ ಬಂದ್ಬಿಟ್ಟು ನಮ್ಮ ದಾಖಲೆ ಉಡಿಸ್ ಮಾಡ್ತಾನೆ ಅಂತಂದ್ರೆ ಇವರು ದಾಖಲೆ ಮಾಡೋದಕ್ಕೋಸ್ಕರ ನಾವು ಹುಟ್ಕೊಂಡಿರೋ ಪಕ್ಷ ಅನ್ನುವಂಥದ್ದು ಸಾಬೀತಾಗ್ತದೆ. ಭಯ ಅಂತ ಹೊಡಿಸಿದ್ದಾನೆ ಈ ಅಭಿಜಿತ್ ಅನ್ನುವಂಥ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಚುನಾವಣಾ ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಹಿಂದಿನ ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಈ ದುರಂತಕ್ಕೆ ಏನಾದರೂ ಸಾಕ್ಷಿ ಆಗ್ಬಿಟ್ಟಿದ್ರೆ ಈ ಗೀದಿ ಇವರಿಗೆಲ್ಲ ಸ್ವಲ್ಪ ಪುಷ್ಟಿ ಬಂದಿರೋದೇನೋ ಅಂತ. ನೇರವಾಗಿ ಮೋದಿಗೆ ಸವಾಲ್ ಮಾಡ್ಕೊಂಡು ಹೊಡೆದಂಗಿದೆ ಈ ಪಕ್ಷ. ಪ್ರಣಾಳಿಕೆಯಲ್ಲೇ ಇದೆ, ನೀವು 33% ಮಹಿಳೆಯರಿಗಂತಂದ್ರೆ ನಾವು 50% ಕೊಟ್ಬಿಡ್ತೀವಿ ಅಂತ ಹೇಳ್ತಾನೆ. ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ತುಂಬಾ ದೊಡ್ಡ ಮಟ್ಟದ ಪ್ರಬಲ ಅಸ್ತ್ರವಾಗಿ ಮೋದಿಗೆ ಗುದ್ದ ಕೊಟ್ಟಂಗಿದೆ. ಹಿನ್ನೆಲೆಯಲ್ಲಿ ಯಾರಿದಾರೋ ಏನೋ ಗೊತ್ತಿಲ್ಲ, ಆದ್ರೆ ತುಂಬಾ ದೊಡ್ಡ ಮಟ್ಟದ ಶಕ್ತಿಯಾಗಿ ನಾನು ನಿಂತ್ಕೊಂಡು ಹೊಡಿತೀನಿ ಶೂರ್ ಶಾಟ್ ಅನ್ನುವಂಥ ಈ ಅಭಿಜಿತ್ ದೀಪ್ಕೆಯ ಕಾಕ್ರೋಚು ಎಲ್ಲಿವರೆಗೆ ಮೀಸೆ ತೋರಿಸುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕು, ಕಾದು ನೋಡಬೇಕು. ಈಗಿನ್ನೂ ಈ ಹಸುಗೂಸು ಈಗ ಸದ್ದು ಮಾಡುತ್ತೆ, ಅಳು ಜಾಸ್ತಿ, ಆ ರೀತಿ ಸದ್ದು ಮಾಡಿದೆ. ಮುಂದಕ್ಕೆ ನೋಡಬೇಕು, ಮಾತು ಬರಬೇಕು, ಅದಕ್ಕೆ ಇನ್ನೂ ಸಾಕಷ್ಟು ನಡೆದಾಡಬೇಕಿದೆ, ಏನೇನೋ ಕೆಲಸಗಳಿದ್ದಾವೆ. ನೋಡೋಣ ಈ ಪಾರ್ಟಿ ಎಲ್ಲಿವರೆಗೆ ಸದ್ದು ಮಾಡುತ್ತೆ ಅನ್ನೋಂಥದ್ದು. ಒಟ್ನಲ್ಲಿ ಒಂದು ಸ್ಪಷ್ಟ, ಜಟಿ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತಾರೋ ಅಥವಾ ಮತ್ತೊಂದಿಷ್ಟು ಕ್ರಾಂತಿಕಾರಿ ಹೆಜ್ಜೆ ಇಡ್ತಾರೋ ಗೊತ್ತಿಲ್ಲ. ವಿಲ್ ಸಿ ಮುಂದಿನ ಬೆಳವಣಿಗೆ ಏನಿರುತ್ತೆ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.